ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು 4 ಸಮುದಾಯಗಳು ತಮಗೆ ಒಳ ಮೀಸಲಾತಿಯನ್ನ ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸಿ ಹೋರಾಟವನ್ನ ನಡೆಸ್ತಾ ಇವೆ. ಕೊರಮ, ಕೊರಚ, ಬಂಜಾರ, ಭೋವಿ ಈ 4 ಸಮುದಾಯಗಳು 5% ಒಳ ಮೀಸಲಾತಿ ಹೆಚ್ಚುವರಿ ಮಾಡಿ ಅಂತ ಹೇಳಿ ಬಿಗಿ ಹೋರಾಟವನ್ನ ನಡೆಸ್ತಾ ಇದ್ದು ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ಹೈಡ್ರಾಮಕ್ಕೂ ಕೂಡ ಸಾಕ್ಷಿಯಾಗಿದೆ. ಪ್ರತ್ಯೇಕವಾಗಿ ಅವರಿಗೆ 5% ಮೀಸಲಾತಿಯನ್ನ ಹೆಚ್ಚಳ ಮಾಡಬೇಕು ಅನ್ನೋದು ಒತ್ತಾಯ ಆಗಿದೆ. ವಿಧಾನಸೌಧ ಮುತ್ತಿಗೆಗೂ ಕೂಡ ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಯತ್ನಿಸಿದ್ದಾರೆ. ಬ್ಯಾರಿಕೇಡ್ ಅನ್ನ ಹಾಕಿ ಪೊಲೀಸರು ಸೂಕ್ತ ಬಂದೋಬಸ್ತ್ ಮಾಡಿಕೊಂಡಿದ್ದು ಯಾರಿಗೂ ಕೂಡ ಅವಕಾಶ ಮಾಡಿಕೊಡ್ತಾ ಇಲ್ಲ. ಪೊಲೀಸರ ವಿರುದ್ಧ ಈ ಹಂತದಲ್ಲಿ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಬ್ಯಾರಿಕೇಡ್ ತಳ್ಳಿ ನುಗ್ಗಲು ಕೂಡ ಯತ್ನವನ್ನ ಮಾಡಿದ್ದಾರೆ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿಗೆ ಕಾರಣ ಆಯಿತು. ಈ ಹಂತದಲ್ಲೇ ಮಹಿಳೆಯೊಬ್ಬರು ಆತ್ಮಹತ್ಯೆಗೆ ಯತ್ನಿಸಿದಂತಹ ಘಟನೆ ಕೂಡ ಆಯಿತು. ಮತ್ತೊಬ್ಬರು ತಮ್ಮ ಮೇಲೆ ಡೀಸೆಲ್ ಸುರಿಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದಂತಹ ಪ್ರಕರಣವು ಕೂಡ ಅಲ್ಲಿ ಕಂಡು ಬಂತು. ದಯವಿಟ್ಟು ನಿಮಗೆ ಪ್ರಾರ್ಥನೆ ಮಾಡ್ತೇನೆ, ದಯವಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಮಾಡುವಂತಹ ಪ್ರಯತ್ನಗಳು ಬೇಡ, ಅನ್ಯಾಯ ಮಾಡಬೇಡಿ. ತಾಯಿ ದಯಮಾಡಿ ನೀವು ಯಾವುದೇ ರೀತಿಯ ಆತ್ಮಹತ್ಯೆ ಮೇಲಾಗಬಾರ್ದು. ನಾವೆಲ್ಲ ನಿಮ್ಗೆ ಆಮೇಲೆ ನ್ಯಾಯ ದಯಮಾಡಿ ದಯವಿಟ್ಟು ನಿಮಗೆ ಪ್ರಾರ್ಥನೆ ಮಾಡ್ತೇನೆ, ದಯವಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಮಾಡುವಂತಹ ಪ್ರಯತ್ನಗಳು ಬೇಡ, ಅನ್ಯಾಯ ಮಾಡಬೇಡಿ. ತಾಯಿ ದಯಮಾಡಿ ನೀವು ಯಾವುದೇ ರೀತಿಯ ಆತ್ಮಹತ್ಯೆ ಮೇಲಾಗಬಾರ್ದು. ನಾವೆಲ್ಲ ನಿಮ್ ಜೊತೆಗಿದ್ದೀವಿ. ಸರ್ಕಾರ ಇದೆ. ದಯಮಾಡಿ ದಯವಿಟ್ಟು ನಿಮಗೆ ಪ್ರಾರ್ಥನೆ ಮಾಡ್ತೇನೆ, ದಯವಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಮಾಡುವಂತಹ ಪ್ರಯತ್ನಗಳು ಬೇಡ, ಅನ್ಯಾಯ ಮಾಡಬೇಡಿ. ದಯಮಾಡಿ ದಯವಿಟ್ಟು ನಿಮಗೆ ಪ್ರಾರ್ಥನೆ ಮಾಡ್ತೇನೆ, ದಯವಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಮಾಡುವಂತಹ ಪ್ರಯತ್ನಗಳು ಬೇಡ, ಅನ್ಯಾಯ ಮಾಡಬೇಡಿ. ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಒಳ ಮೀಸಲಾತಿ ಹೋರಾಟ ಬಂಜಾರ, ಕೊರಮ, ಕೊಂಚ ಮತ್ತು ಬೋವಿ ಈ 4 ಸಮುದಾಯಗಳು ತಮಗೆ 5% ಒಳ ಮೀಸಲಾತಿಯನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಹಲವಾರು ಸ್ವಾಮೀಜಿಗಳು, ಬಿಜೆಪಿ ನಾಯಕರು ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಒಂದು ಹಂತದಲ್ಲಿ ಪ್ರತಿಭಟನೆಯ ಸಂದರ್ಭದಲ್ಲಿ ಹೈಡ್ರಾಮಾಗಳು ಕೂಡ ಅಲ್ಲಿ ನಡೀತು. ಆತ್ಮಹತ್ಯೆಯ ಪ್ರಯತ್ನದಂತಹ ಘಟನೆಗಳು ಕೂಡ ಸಾಕ್ಷಿಯಾಯಿತು. ಆ ಸಂದರ್ಭದಲ್ಲಿ ಮಹಿಳೆ ಅಸ್ವಸ್ಥಗೊಂಡ ನಂತರದಲ್ಲಿ ಅವರನ್ನು ಆಂಬ್ಯುಲೆನ್ಸ್ನ ಮೂಲಕವಾಗಿ ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಮತ್ತು ವಿಧಾನಸೌಧ ಮುತ್ತಿಗೆಗೆ ಪ್ರಯತ್ನವನ್ನು ನಡೆಸಿದ್ರು. ಆದರೆ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಅಲ್ಲಿ ಯಾರಿಗೂ ಪ್ರವೇಶ ಆಗದೇ ಇರೋ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರ ಪರಿಣಾಮವಾಗಿ ರಸ್ತೆಯಲ್ಲೇ ಕುಳಿತು ತಮ್ಮ ಆಕ್ರೋಶವನ್ನು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕಾರಣ ಇಲ್ಲಿ ಸರ್ಕಾರ ನಮ್ಮ ಮನವಿಯನ್ನು ಆಲಿಸ್ತಾ ಇಲ್ಲ. ಈ ಹಂತದಲ್ಲಿ ನಾವು ಪ್ರತಿಭಟನೆ ನಡೆಸಬೇಕಾಗಿ ಬಂದಿದೆ. ಈಗ ಸರ್ಕಾರ ಮುಖ್ಯಮಂತ್ರಿಗಳೇ ಇಲ್ಲಿಗೆ ಬರಬೇಕು ಅನ್ನುವಂತಹ ಬಿಗಿಪಟ್ಟನ್ನು ಕೂಡ ಹಿಡಿದಿದ್ದಾರೆ.
ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. 4 ಸಮುದಾಯಗಳು ತಮಗಾಗಿರುವ ಅನ್ಯಾಯದ ವಿರುದ್ಧ ಹೋರಾಟ ನಡೆಸ್ತಾ ಇದ್ದು, ಈಗ ಸರ್ಕಾರದ ವತಿಯಿಂದ ಯಾರಾದರೂ ಆಗಮಿಸಿದ್ದಾರಾ? ಇವರ ಮನವಿಗಳನ್ನ ಸ್ವೀಕಾರ ಮಾಡಿದ್ದಾರಾ? ಏನಾಗ್ತಾ ಇದೆ ಸದ್ಯ? ಇಲ್ಲ, ಸರ್ಕಾರದಿಂದ ಇನ್ನೂ ಕೂಡ ಯಾರೊಬ್ರು ಕೂಡ ಬಂದಿಲ್ಲ. ಮುಖ್ಯಮಂತ್ರಿಗಳು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಅಥವಾ ಯಾರಾದರೂ ಸಚಿವರು ಬಂದು ಮನವಿ ಸ್ವೀಕಾರ ಮಾಡಬೇಕನ್ನುವಂಥ ಪಟ್ಟನ್ನ ಪ್ರತಿಭಟನಾಕಾರರು ಮುಂದುವರಿಸಿದ್ದಾರೆ. ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, ಇನ್ನೂ ಕೂಡ ಯಾವ ಸಚಿವರು ಕೂಡ ಸ್ಥಳಕ್ಕೆ ಬಂದಿಲ್ಲ. ಸಚಿವರೇ ಬರಬೇಕು, ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ ಬರಬೇಕು ಅವರು ಅಂತ ಈಗಷ್ಟೇ 15 ನಿಮಿಷಗಳ ಹಿಂದೆ ಗಡುವು ಕೊಟ್ಟಿದ್ರು. ಆ ಗಡುವು ಕೂಡ ಮುಕ್ತಾಯ ಆಗಿದೆ. ಅಲ್ಲಿವರೆಗೆ ರಸ್ತೆಯಲ್ಲೇ ಕೂತು ಸ್ವಾಮೀಜಿಗಳ ನೇತೃತ್ವದಲ್ಲಿ ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡ್ತಾ ಇದ್ರು. ಸಚಿವರು ಬಂದ್ರೆ ಮನವಿ ಕೊಡಬೇಕು ಅಂತ ಪ್ರತಿಭಟನೆಯನ್ನ ಆಯೋಜನೆ ಮಾಡಿರುವಂತಹ ಸಚಿವರು, ಸ್ವಾಮೀಜಿಗಳು ಮತ್ತೆ ಶಾಸಕರು ಕೂಡ ಶಾಂತಿ ಕಾಪಾಡಿ ಅನ್ನುವಂಥ ಮನವಿನೂ ಕೂಡ ಮಾಡ್ಕೊಂಡ್ರು. ಒಂದು ಹಂತಕ್ಕೆ ಶಾಂತಿಯಿಂದನೂ ಕೂಡ ರಸ್ತೆ ಮೇಲೆ ಕೂತಿದ್ರು. ಆದ್ರೆ ಸಚಿವರು ಯಾರು ಇನ್ನೂ ಬಂದಿಲ್ಲ. ಈಗ ಆಕ್ರೋಶ ಹೆಚ್ಚಾಗ್ತಾ ಇದೆ. ಪ್ರತಿಭಟನೆ ಒಂದ್ ರೀತಿಯಲ್ಲಿ ತೀವ್ರ ಸ್ವರೂಪಕ್ಕೆ ತಿರುಗ್ತಾ ಇದೆ. ಕೂತಿದ್ದವರು ಎದ್ದು ನಿಂತು ಈಗ ಪೊಲೀಸರತ್ತ ಧಾವಿಸ್ತಾ ಇದ್ದಾರೆ. ವಿಧಾನಸೌಧ ಮುತ್ತಿಗೆಗೆ ಅವಕಾಶ ಕೊಡಿ, ಯಾವ ಸಚಿವರು ಕೂಡ ಬಂದಿಲ್ಲ ಅನ್ನುವಂತಹ ಪಟ್ಟನ್ನ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಪೊಲೀಸರು ಅವಕಾಶ ಕೊಡ್ತಾ ಇಲ್ಲ. ಸುತ್ತಲೂ ಕೂಡ ಸಾಕಷ್ಟು ಬ್ಯಾರಿಕೇಡ್ಗಳನ್ನ ಹಾಕಿ ಅವರು ದಾಟದಂತೆ ಒಂದು ರೀತಿಯಲ್ಲಿ ನಿರ್ಬಂಧ ಹಾಕಿದ್ದಾರೆ, ತಡೆ ಹಾಕಿದ್ದಾರೆ. ಹಾಗಾಗಿ ಪ್ರತಿಭಟನಾ ಆಕ್ರೋಶ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ. ಸಚಿವರು ಬರಲೇಬೇಕು, ಇಲ್ಲ ನಾವೇ ಹೋಗ್ತೀವಿ ವಿಧಾನಸೌಧಕ್ಕೆ ಅನ್ನುವಂತಹ ಪಟ್ಟನ್ನ ಮುಂದುವರಿಸಿದ್ದಾರೆ. ಸ್ವಾಮೀಜಿಗಳು ಕೂಡ ಶಾಂತಿಯಿಂದನೇ ಭಾಷಣ ಮಾಡ್ತಿದ್ರು. ಆದ್ರೆ ಯಾವಾಗ ಸಚಿವರು ಇನ್ನೂ ಕೂಡ ಬಂದಿಲ್ಲ ಅಂತ ಗೊತ್ತಾಯ್ತು, ಆಗ ಸ್ವಾಮೀಜಿಗಳು ಕೂಡ ಪೊಲೀಸರ ಜೊತೆಯಲ್ಲಿ ಜಟಾಪಟಿ ನಡೆಸ್ತಾ ಇದ್ರೆ, ಮಾತಿನ ಚಕಮಕಿ ನಡೀತಾ ಇದೆ. ಈಗ ಪೊಲೀಸರ ಜೊತೆ ಸಾಕಷ್ಟು ವಾಕ್ಸಮರ ಕೂಡ ಪ್ರತಿಭಟನಾಕಾರರು ಮಾಡ್ತಾ ಇದ್ದಾರೆ. ಬಿಟ್ರೆ ಸಾಕು, ನಾವು ವಿಧಾನಸೌಧ ಹೋಗ್ತೇವೆ ಅಂತ. ಪೊಲೀಸರ ಮಾತಿಗೂ ಕೂಡ ಕಿವಿ ಕೊಡ್ತಾ ಇಲ್ಲ. ಅಂದ್ರೆ ಈ 4 ಸಮುದಾಯಗಳು ಸರ್ಕಾರದ ಮಟ್ಟಿಗೆ ಅಷ್ಟೊಂದು ಕೇವಲ ಅಥವಾ ನಮಗೆ ಬೆಲೆ ಇಲ್ವಾ, ಮೀಸಲಾತಿ ಹೋರಾಟಕ್ಕೆ ಬೆಲೆ ಇಲ್ವಾ, ಅಥವಾ ಪೊಲೀಸರೇ ಸರ್ಕಾರಕ್ಕೆ ನಮ್ಮ ಪ್ರತಿಭಟನೆ ಬಗ್ಗೆ ಗಮನ ಕೊಟ್ಟಿಲ್ವಾ, ಸರ್ಕಾರಕ್ಕೆ ತಿಳಿಸಿಲ್ವಾ, ಈ ಒಂದು ಬೇಸರ ಕೂಡ ಪ್ರತಿಭಟನಾಕಾರರಲ್ಲಿ ಇದೆ. ಸದ್ಯಕ್ಕೆ ಸಚಿವರು ಯಾರು ಕೂಡ ಬಂದಿಲ್ಲ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ಪ್ರತಿಭಟನೆ ತಿರುಗುವ ಸಾಧ್ಯತೆ ಇದೆ. ಇದಕ್ಕೂ ಮುಂಚೆ ಒಂದ್ಸಲ ವಿಧಾನಸೌಧ ಮುತ್ತಿಗೆ ಪ್ರಯತ್ನ ಪಟ್ಟರು ಕುರ್ಚಿ ರಾಜೀವ್ ಅವರ ನೇತೃತ್ವದಲ್ಲಿ, ಅದು ಕೂಡ ವಿಫಲ ಆಯಿತು. ಈಗ ಈ ಬದಿಗೆ ಬಂದಿದ್ದಾರೆ ಪ್ರತಿಭಟನಾಕಾರರು. ಇಲ್ಲೂ ಕೂಡ ಪೊಲೀಸರು ಬಿಡ್ತಾ ಇಲ್ಲ. ಒಟ್ಟಾರೆಯಾಗಿ ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ತಿರುಗ್ತಾ ಇದೆ. 5% ಈ 4 ಸಮುದಾಯಗಳಿಗೆ ಮೀಸಲಾತಿ ಕೊಡಲೇಬೇಕು ಅಂತ ಸರ್ಕಾರ ಹಂಚಿಕೆ ಮಾಡಿರುವಂತಹ ಒಳ ಮೀಸಲಾತಿ ಅನ್ಯಾಯ ಆಗಿದೆ, ನಮಗೆ ಅದು ಬೇಡ, ಪ್ರತ್ಯೇಕವಾಗಿ ಈ 4 ಸಮುದಾಯಗಳಿಗೆ 5% ಮೀಸಲಾತಿ ಬೇಕು ಅನ್ನುವಂಥ ಬೇಡಿಕೆಯನ್ನ ಪಟ್ಟಣ ಇಟ್ಟಿದ್ದಾರೆ. ಆದ್ರೆ ಸಚಿವರು ಯಾರು ಬಂದಿಲ್ಲ. ಮುಂದೆ ಏನಾಗುತ್ತೆ ಕಾದು ನೋಡಬೇಕು. ತೀವ್ರ ಸ್ವರೂಪ ಅಂತೂ ಹೋಗ್ತಾ ಇದೆ ದಿವ್ಯಾ ಪ್ರತಿಭಟನೆ. ಈಗ ಸರ್ಕಾರವೇ ರಚನೆ ಮಾಡಿದಂತಹ ನಾಗಮೋಹನ್ ದಾಸ್ ವರದಿಯನ್ನ ಅದರ ಪ್ರಕಾರವಾಗಿ ನಡ್ಕೊಂಡ್ರೆ ಓಕೆ ಅಂತ ಪ್ರತಿಭಟನಾಕಾರರಿಗೆ ಸಂಪುಟದಲ್ಲಿ ತೆಗೆದುಕೊಂಡಂತಹ ನಿರ್ಧಾರದ ವಿರುದ್ಧ ಮಾತ್ರನ ಅಸಮಾಧಾನ? ನಾಗಮೋಹನ್ ದಾಸ್ ಅವರು ವರದಿಯಲ್ಲಿ ಏನು ಕೊಟ್ಟಿದ್ರು ಅದರಂತೆ ಯಥಾ ಪ್ರಕಾರ ಅವರು ಜಾರಿ ಮಾಡಿಲ್ಲ. 5 ಗುಂಪು ಮಾಡಿದ್ರು ನಾಗಮೋಹನ್ ದಾಸ್ ಅವರು. ಅದರ ರಾಜ್ಯ ಸರ್ಕಾರ 3 ಗುಂಪನ್ನು ಮಾಡಿದೆ. 59 ಅಲೆಮಾರಿ ಸಮುದಾಯಗಳಿಗೆ ಮತ್ತೆ ಈ 4 ಬೋವಿ, ಬಂಜಾರ, ಕೊರಮ, ಕೊರಚ ಸೇರಿದಂತೆ ಒಟ್ಟು 5% ಕೊಟ್ಟಿದ್ರು. ಆದ್ರೆ ಇವರ ಬೇಡಿಕೆ ಏನಂದ್ರೆ ಕೊರಮ, ಕೊರಚ, ಬಂಜಾರ, ಬೋವಿ ಈ 4 ಸಮುದಾಯಗಳಿಗೆ ಪ್ರತ್ಯೇಕವಾಗಿ ನಮಗೆ 5% ಬೇಕು ಅಂತ ರಾಜ್ಯ ಸರ್ಕಾರ 4% ಅನ್ನ ಕೊಟ್ಟಿದ್ದು. ಜೊತೆಗೆ ಅಲೆಮಾರಿ ಸಮುದಾಯಗಳು ಏನಿದಾವೆ 59 ಸಮುದಾಯಗಳು, ಅವಕ್ಕೆ ಪ್ರತ್ಯೇಕವಾಗಿ 1% ಅಂತ. ದಿವ್ಯ, ಈಗ ಸಚಿವರೊಬ್ರು ಬಂದಿದ್ದಾರೆ. ಈಗ ನೋಡ್ಬೇಕು ಯಾರು ಬಂದಿದ್ದಾರೆ ಅಂತ. ಪ್ರತಿಭಟನಾಕಾರರು ಒಂದು ಸ್ವಲ್ಪ ಸಮಾಧಾನಗೊಂಡಿದ್ದಾರೆ, ಕೊನೆಗೂ ಸಚಿವರು ಬಂದಿದ್ದಾರೆ ಅಂತ. ಪ್ರತಿಭಟನಾಕಾರರು ಈಗ ಸಚಿವರ ಬಳಿ ಹೋಗಿದ್ದಾರೆ. ಸಚಿವರು ಕಾರಿಂದ ಇಳಿದು ಈಗ ಪ್ರತಿಭಟನಾಕಾರನ ಉದ್ದೇಶಿಸಿ ಮಾತನಾಡ್ತಾರೆ. ಈಗ ಅವರ ಬೇಡಿಕೆ ಏನಿದೆ ಅದನ್ನ ಮನವಿ ಸ್ವೀಕಾರ ಮಾಡ್ತಾರೆ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಾನು ನಿಮ್ಗೆ ಹೇಳ್ತೇನೆ, ಸದ್ಯಕ್ಕೆ ಪ್ರತಿಭಟನೆ ವಾಪಸ್ ತೆಗೆದುಕೊಳ್ಳಿ ಅನ್ನುವಂತಹ ಮನವಿಯನ್ನು ಕೂಡ ಸಚಿವರೀಗ ಪ್ರತಿಭಟನಾಕಾರರಿಗೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಸಚಿವರು ಇಳಿತಾ ಇದ್ದಾರೆ ಕಾರಿಂದ, ಸ್ವಾಮೀಜಿಗಳು ಕೂಡ ಹೋಗ್ತಾ ಇದ್ದಾರೆ, ಹೋಗಿ ಮಾತನಾಡ್ತಾರೆ. ಈಗ ರಾಮಲಿಂಗಾರೆಡ್ಡಿ ಅವರು ಈಗ ಪ್ರತಿಭಟನಾಕಾರನ ಉದ್ದೇಶಿಸಿ ಮಾತನಾಡ್ತಾರೆ. ಸರ್ಕಾರ ರಾಮಲಿಂಗಾರೆಡ್ಡಿ ಅವ್ರನ್ನ ಪ್ರತಿನಿಧಿಯಾಗಿ ಕಳಿಸಿದೆ. ಪ್ರತಿಭಟನಾಕಾರರ ಮನವಿ ಆಲಿಸೋದಕ್ಕೆ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾರೆ. ಸ್ವಾಮೀಜಿಗಳ ಬಳಿ ಬಂದು ಈಗ ಅವ್ರನ್ನ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಮನವಿ ಪತ್ರ ಕೂಡ ಸ್ವೀಕಾರ ಮಾಡ್ತಾರೆ. ಪ್ರತಿಭಟನೆ ಕೈ ಬಿಡಿ, ರಾಜ್ಯ ಸರ್ಕಾರ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂತ ಭರವಸೆಯನ್ನು ಕೂಡ ಈಗ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೊಡ್ತಾ ಇದ್ದಾರೆ. ದಿವ್ಯಾ, ರೈಟ್, ಸಂಪರ್ಕದಲ್ಲಿರಿ. ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯ ಸ್ಪಾಟ್ಗೆ ಈಗಷ್ಟೇ ಸರ್ಕಾರದ ವತಿಯಿಂದ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿಯವರ ಆಗಮನ ಆಗಿದೆ. ಸೊ ಈಗ ಪ್ರತಿಭಟನಾಕಾರನ ಉದ್ದೇಶಿಸಿ ಮಾತನಾಡ್ತಾರೆ ಮತ್ತು ಅವರ ಮನವಿ ಪತ್ರವನ್ನು ಸ್ವೀಕಾರ ಮಾಡ್ತಾರೆ. ಆ ನಂತರದಲ್ಲಿ
ಏನಾದರೂ ಭರವಸೆಗಳನ್ನ ಕೊಡ್ತಾರೋ ಅಥವಾ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ ನಂತರದಲ್ಲಿ ತೀರ್ಮಾನ ಪ್ರಕಟಿಸ್ತೀವಿ ಅಂತ ಹೇಳ್ತಾರಾ ಅನ್ನೋದನ್ನ ಸದ್ಯ ಕಾದು ನೋಡಬೇಕು. ಆ ನಂತರದಲ್ಲಿ ಈ ಹೋರಾಟ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇವತ್ತು 4 ಸಮುದಾಯಗಳು ಹೋರಾಟಕ್ಕೆ ಇಳಿದಿದ್ವು. ಬಂಜಾರ, ಕೊರಮ, ಕೊರಚ ಮತ್ತು ಭೋವಿ ಸಮುದಾಯದವರು ತಮಗೆ ಹೆಚ್ಚುವರಿಯಾಗಿ 5% ಒಳ ಮೀಸಲಾತಿಯನ್ನ ಹೆಚ್ಚಳ ಮಾಡಬೇಕು ಅನ್ನೋದು ಅವರ ಆಗ್ರಹ ಆಗಿತ್ತು. ಇಲ್ಲಿಯವರೆಗೂ ನಾವು ಶೋಷಣೆಗೆ ಒಳಗಾಗಿದ್ದೀವಿ, ನಮ್ಮನ್ನ ಯಾವ ಸಂದರ್ಭದಲ್ಲೂ ಕೂಡ ಕನ್ಸಿಡರೇ ಮಾಡಿಲ್ಲ. ಹಿಂದಿನ ಸರ್ಕಾರದಲ್ಲಿ 4.5ರಷ್ಟು ಪ್ರತ್ಯೇಕವಾಗಿ ಮೀಸಲಾತಿಯನ್ನ ಕಲ್ಪಿಸಲಿಕ್ಕೆ ಶಿಫಾರಸನ್ನ ಮಾಡಿತ್ತು. ಆದರೆ ಮಾಧುಸ್ವಾಮಿ ಅವರ ಉಪಸಮಿತಿಯ ಶಿಫಾರಸನ್ನ ಕಡೆಗಣಿಸಿದಂತಹ ಸರ್ಕಾರ ನಾಗಮೋಹನ್ ದಾಸ್ ಅವರ ವರದಿಯನ್ನ ರಚನೆ ಮಾಡ್ತು. ಸೊ ಆ ವರದಿಯನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಕೊಳ್ಳದೆ ಸಚಿವ ಸಂಪುಟದಲ್ಲಿ ತಮ್ಮ ಏಕಾಂಗಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಈ ಮೂಲಕವಾಗಿ ಈ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯ ಇನ್ನೂ ಮುಂದುವರಿತಾ ಇದೆ. ಇದು ಇಲ್ಲಿಗೆ ನಿಲ್ಲಬೇಕು, ಇದು ಇಲ್ಲಿಗೆ ಕೊನೆಗೊಳ್ಳಬೇಕು ಅಂತಂದರೆ ಈ ಕೂಡಲೇ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಮತ್ತು ನಮ್ಮ ಬೇಡಿಕೆಯನ್ನು ಈಡೇರಿಸಿ ಅನ್ನುವಂತಹ ಆಗ್ರಹದೊಂದಿಗೆ ಫ್ರೀಡಂ ಪಾರ್ಕ್ನಲ್ಲಿ ಭಾರೀ ಪ್ರತಿಭಟನೆಯನ್ನು ನಡೆಸ್ತಾ ಇರೋದನ್ನು ಗಮನಿಸ್ತಾ ಇದ್ರಿ. ಇದೀಗಷ್ಟೇ ಸ್ಥಳಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾರೆ. ಸ್ವಾಮೀಜಿಗಳು ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಮಾತನಾಡ್ತಾ ಇದ್ದಾರೆ ಮತ್ತು ಅವರ ಬೇಡಿಕೆಗಳೇನು ಅನ್ನೋದರ ಬಗ್ಗೆಯೂ ಕೂಡ ಮತ್ತು ಯಾಕಾಗಿ ಆ ಬೇಡಿಕೆ ಈಡೇರಲೇಬೇಕಾದಂತಹ ಅನಿವಾರ್ಯತೆ ಇದೆ ಅನ್ನೋದನ್ನು ಕೂಡ ಮನದಟ್ಟು ಮಾಡುವಂತಹ ಪ್ರಯತ್ನವನ್ನು ಈ ಹಂತದಲ್ಲಿ ಮಾಡ್ತಾರೆ. ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಒಂದು ಮನವಿ ಪತ್ರವನ್ನು ಕೂಡ ಕೊಡಲಾಗಿತ್ತು. ಮುಖ್ಯಮಂತ್ರಿಗಳಿಗೆ ಅಲ್ಲಿಗೆ ಬರಬೇಕು ಅನ್ನುವಂಥ ಆಗ್ರಹದೊಂದಿಗೆ ಹೋರಾಟವನ್ನು ನಡೆಸಲಾಗ್ತಾ ಇತ್ತು. ಎಲ್ಲ ಹೋರಾಟಗಳ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳೇ ಸ್ಪಾಟ್ಗೆ ಹೋಗಬೇಕು ಅಂತಿರಲ್ಲ, ಅದು ಆಗೋದು ಇಲ್ಲ ಅಂತ ಗೊತ್ತಿರುತ್ತೆ ಹೋರಾಟ ಮಾಡುವಂಥವ್ರಿಗೆ. ಈಗ ಸಚಿವರು ಬಂದಿರೋದ್ರಿಂದ ಒಂದು ರೀತಿಯ ಸಮಾಧಾನ ಇದೆ. ಬಟ್ ಅವ್ರು ಕೊಡುವಂತಹ ಹೇಳಿಕೆ, ಭರವಸೆ ತೃಪ್ತಿದಾಯಕವಾಗಿರುತ್ತಾ ಅಥವಾ ಮತ್ತಷ್ಟು ಈ ಹೋರಾಟವನ್ನು ಮುಂದುವರಿಯುವಂತೆ ಮಾಡುತ್ತಾ ನೋಡಬೇಕು. ಆ್ಯಸ್ ಯೂಶುವಲ್ ಒಂದಷ್ಟು ಸಮಯಗಳನ್ನು ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಗಳಾಗುತ್ತೆ. ಈಗ ಅದನ್ನೇ ಸಚಿವರು ಹೇಳ್ತಾರಾ, ಒಂದಷ್ಟು ಕಾಲಾವಕಾಶವನ್ನು ಕೊಡಿ, ಸರ್ಕಾರದೊಟ್ಟಿಗೆ ಕುಳಿತು ಮಾತನಾಡಿ ಅಂತಿಮ ನಿರ್ಧಾರಕ್ಕೆ ಬರೋಣ, ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಿ ಅನ್ನುವಂತಹ ಒಂದು ಮನವಿಯನ್ನು ಸಚಿವರು ಮಾಡಿಕೊಳ್ಳುವ ಸಾಧ್ಯತೆಗಳಿರುತ್ತೆ. ಆ ನಂತರದಲ್ಲಿ ಸ್ವಾಮೀಜಿಗಳು ಮತ್ತು ಸಮುದಾಯದವರು ಏನು ನಿರ್ಧಾರಕ್ಕೆ ಬರ್ತಾರೆ ಅನ್ನೋದನ್ನು ನೋಡಬೇಕು. ಈಗಾಗಲೇ BJPಯ ಹಲವು ನಾಯಕರು ಕೂಡ ವಿಜಯೇಂದ್ರ ಆದಿಯಾಗಿ ಆ ಸ್ಥಳಕ್ಕೆ ಹೋಗಿದ್ರು. ಅವರು ಕೂಡ ಮಾತನಾಡೋ ಮೂಲಕವಾಗಿ ನಮ್ಮ ಸರ್ಕಾರ ನಾವು ಶಿಫಾರಸು ಮಾಡಿದ್ವಿ, ಆದರೆ ಕಾಂಗ್ರೆಸ್ ಸರ್ಕಾರ ನಿಮಗೆ ಅನ್ಯಾಯ ಮಾಡಿದೆ ಅನ್ನೋದರ ಬಗ್ಗೆಯೂ ಕೂಡ ಅವರು ಮಾತನಾಡಿದರು. ಈಗ ಇದೆಲ್ಲದರ ನಂತರದಲ್ಲಿ ಸರ್ಕಾರದ ಭರವಸೆ ಏನಾಗಿರುತ್ತೆ ಅನ್ನೋದು ಸದ್ಯದ ಕುತೂಹಲ. ಪ್ರತ್ಯೇಕವಾಗಿ 5% ಒಳ ಮೀಸಲಾತಿಯನ್ನು ಕೊಡೋದೇ ಆದರೆ ಎಲ್ಲಿಂದ ಕಿತ್ತು ಇವರಿಗೆ ಕೊಡಬೇಕಾಗತ್ತೆ ಅಥವಾ ಹೆಚ್ಚುವರಿಯಾಗಿ ಕೊಡೋದಾದರೆ ಅದಕ್ಕೆ ಅವಕಾಶಗಳಿದೆಯಾ, ಇದೆಲ್ಲದರ ಬಗ್ಗೆ ಚಿಂತನೆಗಳು ಆಗಬೇಕಾಗಿದೆ. ಒಟ್ಟಾರೆ ಹಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಪ್ರಮುಖವಾಗಿ ಅದರಲ್ಲಿ 5% ಒಳ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು. ಬಂಜಾರ, ಭೋವಿ, ಕೊರಚ ಮತ್ತು ಕೊರಮ ಸಮುದಾಯಗಳು ಶತಮಾನಗಳಿಂದಲೂ ಕೂಡ ಶೋಷಣೆಗೆ ಒಳಗಾಗಿವೆ. ಈಗಲಾದರೂ ಸರ್ಕಾರ ನಮ್ಮ ಪರವಾಗಿ ನಿಂತ್ಕೋಬೇಕು, ನಮ್ಮ ಸಮಸ್ಯೆಗಳನ್ನು ಆಲಿಸಬೇಕು, ನಮ್ಮನ್ನು ಮೇಲೆತ್ತುವಂತಹ ಪ್ರಯತ್ನಗಳು ಸರ್ಕಾರದ ಕಡೆಯಿಂದ ಆಗಬೇಕೇ ವಿನಃ ನಮ್ಮನ್ನು ಕಡೆಗಣಿಸಬಾರ್ದು ಅನ್ನುವಂತಹ ಮನವಿಯನ್ನು ಇಟ್ಟಿದ್ದಾರೆ. ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿ ಬಳಸಲಾದಂತಹ ಒಂದಷ್ಟು ಪದಗಳೇನಿತ್ತು, ಸ್ಪೃಶ್ಯ ಅನ್ನೋದು, ಆ ಪದಗಳನ್ನು ಕೂಡ ತೆಗೆದು ಹಾಕಬೇಕು ಅನ್ನುವಂತಹ ಡಿಮಾಂಡ್ ಕೂಡ ಈ ಪ್ರತಿಭಟನೆಯ ಒಂದು ಭಾಗ ಆಗಿದೆ. ಮತ್ತು ವಾಸ್ತವ ದತ್ತಾಂಶಗಳ ಆಧಾರದಲ್ಲಿ ಮೀಸಲಾತಿಯನ್ನು ಪ್ರಾತಿನಿಧ್ಯತೆ ಕೊಡಬೇಕು ಅನ್ನುವಂತಹ ಕೂಗು ಕೂಡ ಇದೆ. ಒಂದು 4 ಪ್ರಮುಖ ಬೇಡಿಕೆಗಳು ಈ ಸಂದರ್ಭದಲ್ಲಿದ್ದು ಅದಕ್ಕೆ ಎಷ್ಟು ಆದ್ಯತೆ ಸಿಗುತ್ತೆ ಏನು ಅನ್ನೋದು ಸದ್ಯದ ಕುತೂಹಲ. ಇನ್ನು ಅಲ್ಲಿ ಸ್ವಾಮೀಜಿಗಳು ಈಗ ಮಾತನಾಡ್ತಾ ಇದ್ದಾರೆ. ಇದಾದ ನಂತರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡ್ತಾರಾ ಅಥವಾ ಕೇವಲ ಮನವಿ ಸ್ವೀಕಾರ ಮಾಡಿ ಹೋಗ್ತಾರಾ ಅನ್ನೋದನ್ನು ನೋಡಬೇಕು.
ಕಂಬ ಬರ್ತೈತೆ ನೀವು ನನ್ನ ಪಕ್ಕಕ್ಕೆ ಎತ್ಕೊಂಡು ನಾನು ಇಲ್ಲಿ ನೋಡಿ ಕಂಬ ಬರ್ತದೆ ನನಗೆ ಗಲಾಟೆ ಇದೆ ಇರೋ ಇರೋ ಎತ್ತ ಒಂಚೂರು ಹಿಂಗೆ ಹಾಕೊಳ್ಳ ಮುಗಿದ ಹೋಯ್ತು ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಸ್ಪಾಟ್ಗೆ ಬರಬೇಕು ಅಂತ ಆಗ್ರಹಿಸ್ತಾ ಇದ್ರು. ತಮ್ಮ ಮನವಿಯನ್ನ ಅಲ್ಲಿಯೇ ಬಂದು ಸ್ವೀಕಾರ ಮಾಡಬೇಕು ಅನ್ನುವಂತಹ ಕೂಗು ಇತ್ತು. ಈಗ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರ ಆಗಮನ ಆಗಿದೆ. ಅವರ ಆಗಮನದ ನಂತರದಲ್ಲಿ ಎಲ್ಲರೂ ಕೂಡ ಅವರ ಹೇಳಿಕೆ ಏನು, ಅವರ ಭರವಸೆ ಏನು ಅನ್ನೋದರ ಕಡೆಗೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಸ್ವಾಮೀಜಿಗಳು ಕೂಡ ಈ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಮಾತನಾಡ್ತಾ ಅಲ್ಲಿರುವಂತಹ ಪ್ರತಿಯೊಬ್ಬ ಪ್ರತಿಭಟನಾಕಾರನ್ನು ಕೂಡ ಸಮಾಧಾನ ಪಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಮುಂದಿನ ಬೆಳವಣಿಗೆಗಳು ಸಚಿವರು ಮಾತನಾಡ್ತಾರೆ. ಏನು ಹೇಳ್ತಾರೆ ಸಚಿವರು, ಅದರ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಸಮಾಧಾನಗೊಳ್ತಾರಾ ಕಾದು ನೋಡಬೇಕು.